ಸಾಧಕರಿಗೊಂದು ಸಲಾಂ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ನಿಮ್ಮ ಎಂಪಿ ಮುದಾಳೆ. ಬಂಧುಗಳೇ, ತಮಗೆಲ್ಲ ಗೊತ್ತಿರುವ ಹಾಗೆ ಸಾಧಕರಿಗೊಂದು ಸಲಾಂ ಕಾರ್ಯಕ್ರಮ ನಾರಾಯಣ ಎಕ್ಸ್ಪ್ರೆಸ್ ಸುದ್ದಿವಾಹಿನಿಯು ಅನೇಕ ದಿನಗಳಿಂದ ಕೊಡಮಾಡಿಕೊಂಡು ಬರ್ತಕ್ಕಂಥ ಈ ಒಂದು ವಿಶೇಷ ವರದಿ. ಈ ವಿಶೇಷ ವರದಿಯಲ್ಲಿ ಇವತ್ತು ಯಾರು ಆ ಒಂದು ಸಾಧಕರಾಗಿದ್ದಾರೆ ಎಂಬುದನ್ನು ಕೂಡ ನಾವಿಲ್ಲಿ ಆಲೋಚನೆ ಮಾಡಬೇಕಾಗಿದ್ದು, ಅದರ ಸಂಪೂರ್ಣ ವಿವರಗಳನ್ನು ನಿಮಗೆ ನಾವು ತಲುಪಿಸ್ತೀವಿ. ಯಾವುದೇ ಕಾರಣಕ್ಕೂ ಈ ವಿಡಿಯೋನ ಸ್ಕಿಪ್ ಮಾಡಬೇಡಿ ಮತ್ತು ಸಂಪೂರ್ಣವಾಗಿ ವಿಡಿಯೋ ನೋಡಿ. ಯಾರೆಲ್ಲ ಇನ್ನು ನಮ್ಮ ಸುದ್ದಿವಾಹಿನಿಗೆ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ವೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ಸ್ ಮಾಡಿ. ನಿಮ್ಮ ಅನಿಸಿಕೆ ಅಭಿಪ್ರಾಯಗಳು ಏನಾದಿದ್ರೆ ದಯವಿಟ್ಟು ಬರೆದು ಕಳಿಸಿ ಎನ್ನುವಂತ ಮಾತನ್ನು ಹೇಳ್ತಾ ಈ ಕಾರ್ಯಕ್ರಮವನ್ನ ಪ್ರಾರಂಭ ಮಾಡ್ತಾ ಇದ್ದೀವಿ. ಜಿಲ್ಲೆಯ ಗಡಿ ಭಾಗಕ್ಕೆ ಹೊಂದಿಕೊಂಡಿರುವಂತಹ ಈ ಕಡೆ ಆಂಧ್ರ, ಈ ಕಡೆ ಮಹಾರಾಷ್ಟ್ರ, ಈ ಕಡೆ ತೆಲಂಗಾಣ, 3 ರಾಜ್ಯಗಳೊಂದಿಗೆ ಒಂದು ಇತಿಮಿತಿಯೊಳಗೆ ಗಡಿ ಭಾಗಕ್ಕೆ ಹೊಂದಿಕೊಂಡಿರುವಂತಹ ಕರ್ನಾಟಕದ ಮುಕುಟಮಣಿ ಬೀದರ್ ಜಿಲ್ಲೆಯ ಯಾವುದೇ ಕಾರಣಕ್ಕೂ ನಶೆಮುಕ್ತ ಜಿಲ್ಲೆ ಮಾಡಬೇಕೆಂಬ ಪಣ ತೊಟ್ಟಿರ್ತಕ್ಕಂಥ ಬೀದರ್ ಜಿಲ್ಲೆಯ ಪೊಲೀಸ್ ವರಿಷ್ಠಾಧಿಕಾರಿ ಪ್ರದೀಪ್ ಗುಂಟಿಯವರು, ಇವರೇ ತೋರಿಸ್ತಾರೆ ನಿಮಗೆ. ಇವರೇ ಪ್ರದೀಪ್ ಗುಂಟಿಯವರು ಸಾಧನೆಗೊಂದು ಸಲಾಂ ಅಂತಕ್ಕಂಥ ವಿಷಯವನ್ನ ಇವತ್ತು ನಾವು ಇವರಿಗೆ ಸಲಾಂ ಹೇಳ್ತಾ ಇದ್ದೀವಿ. ಯಾಕಂದ್ರೆ ಹೇಳಿ ಕೇಳಿ ಪ್ರದೀಪ್ ಗುಂಟಿಯವರು ಬಂದಾಗಿನಿಂದ ಇಲ್ಲಿವರೆಗೂ ಅನೇಕ ನಾನಾ ರೀತಿಯ ಅಕ್ರಮ ಚಟುವಟಿಕೆಗಳಲ್ಲಿ ಭಾಗಿಯಾಗಿರ್ತಕ್ಕಂಥ ಅನೇಕ ಜನ ಆರೋಪಿಗಳನ್ನ ಹೆಡೆಮುರಿ ಕಟ್ಟಿ ಇವತ್ತು ಕಂಬಿ ಹಿಂದೆ ಕಳಿಸಿರುವಂತಹ ಘಟನೆ ನಮ್ಮ ನಿಮ್ಮೆಲ್ಲರ ಮಧ್ಯೆ ಇದೆ. ಅದರ ಜೊತೆಯಾಗಿ ಯಾವುದೇ ಕಾರಣಕ್ಕೂ ಯುವ ಪೀಳಿಗೆಗಳು ಕೂಡ ಯಾವುದೇ ರೀತಿಯಿಂದ ಗಾಂಜಾ ವ್ಯಸನಕ್ಕಾಗ್ಲಿ, ಗುಟ್ಕಾ ಆಗಲಿ, ಅಕ್ರಮ ಚೀಟಿಗಳಾಗಿರಲಿ, ಅಕ್ರಮ ಪಡಿತರ ಅಕ್ಕಿಗಳಾಗ್ಲಿ ಅಥವಾ ಪಂಪ್ಸೆಟ್ಗಳಾಗಿರಲಿ, ರೈತರ ಹೊಲಗದಿರತಕ್ಕಂಥ ಪೈಪ್ಗಳಾಗ್ಲಿ, ದನಕರುಗಳಾಗ್ಲಿ, ಕಳ್ಳತನ ಮಾಡೋದ್ರಲ್ಲಿ ಯಾವುದೇ ಕಾರಣಕ್ಕೂ ಮುಲಾಜಿಲ್ಲದೆ ಕ್ರಮ ಕೈಗೊಂಡಿದ್ದಾರೆ ಬೀದರ್ ಜಿಲ್ಲೆಯ ಪೊಲೀಸ್ ವರಿಷ್ಠಾಧಿಕಾರಿ ಪ್ರದೀಪ್ ಗುಂಟಿಯವರು. ಅವರ ಬಗ್ಗೆ ಒಂದಿಷ್ಟು ನಾವು ಹೇಳಲೇಬೇಕಾದ್ರೆ ಅನೇಕ ರೀತಿಗಳಿಂದ ಇಲ್ಲಿ ಆಲೋಚನೆ ಮಾಡಬೇಕಾಗಿದೆ. ಒಂದಲ್ಲ, ಎರಡಲ್ಲ, ಮೂರಲ್ಲ, ನಾಲ್ಕಲ್ಲ, ಸುಮಾರು 4227 ಜನ ಆರೋಪಿಗಳನ್ನ ಒಂದು ವರ್ಷದಲ್ಲಿ ಜೈಲಿಗೆ ಕಳಿಸಿರುವಂತಹ ಹೆಸರು ಪ್ರದೀಪ್ ಗುಂಟಿಯವರು ಬರುತ್ತೆ. ಕೋಟಿಗಳಲ್ಲಿ ಕೂಡ ವಸ್ತುಗಳನ್ನ ಸಂಗ್ರಹ ಮಾಡಿದ್ದಾರೆ, ಕೋಟಿ ಕೈಗೊಂಡಿದ್ದಾರೆ ಬೀದರ್ ಜಿಲ್ಲೆಯ ಪೊಲೀಸ್ ವರಿಷ್ಠಾಧಿಕಾರಿ ಪ್ರದೀಪ್ ಗುಂಟಿಯವರು. ಅವರ ಬಗ್ಗೆ ಒಂದಿಷ್ಟು ನಾವು ಹೇಳಲೇಬೇಕಾದ್ರೆ ಅನೇಕ ರೀತಿಗಳಿಂದ ಇಲ್ಲಿ ಆಲೋಚನೆ ಮಾಡಬೇಕಾಗಿದೆ. ಒಂದಲ್ಲ, ಎರಡಲ್ಲ, ಮೂರಲ್ಲ, ನಾಲ್ಕಲ್ಲ, ಸುಮಾರು 4227 ಜನ ಆರೋಪಿಗಳನ್ನ ಒಂದು ವರ್ಷದಲ್ಲಿ ಜೈಲಿಗೆ ಕಳಿಸಿರುವಂತಹ ಹೆಸರು ಪ್ರದೀಪ್ ಗುಂಟಿಯವರು ಬರುತ್ತೆ. ಕೋಟಿಗಳಲ್ಲಿ ಕೂಡ ವಸ್ತುಗಳನ್ನ ಸಂಗ್ರಹ ಮಾಡಿದ್ದಾರೆ, ಕೋಟಿಗಳಲ್ಲಿ ಕೂಡ ಅಕ್ರಮವಾಗಿ ಕಳ್ಳರು, ಕಾಕರು ವಸ್ತುಗಳನ್ನ ತೆಗೆದುಕೊಂಡು ಹೋಗುತ್ತಿರುವಂತಹ ಸಂದರ್ಭದಲ್ಲಿ ಅಟ್ಯಾಕ್ ಮಾಡಿ ಅವರಿಂದ ಸರ್ಕಾರಕ್ಕೆ ಒಂದಿಷ್ಟು ಹಣಗಳನ್ನ ಕೂಡ ಭರಿಸಿದ್ದಾರೆ. ಅಂತ ಪರಿಸ್ಥಿತಿಯಲ್ಲಿ ನಾವು ಆಲೋಚನೆ ಮಾಡಬೇಕಾದ್ರೆ ಅವರು ಹೊಂದಿರತಕ್ಕಂಥ ಒಂದಿಷ್ಟು ವಿಚಾರಗಳನ್ನ ನಿಮ್ಮ ಮುಂದೆ ನಾವಿಲ್ಲಿ ಹೇಳಲೇಬೇಕಾಗಿದೆ. ಯಾಕಂದ್ರೆ ಕರ್ನಾಟಕ ರಾಜ್ಯ ಸರ್ಕಾರದಲ್ಲಿ ಬೀದರ್ ಜಿಲ್ಲೆಯ ಮುಕುಟಮಣಿ ಗಡಿ ಭಾಗಕ್ಕೆ ಹೊಂದಿಕೊಂಡಿರುವಂತಹ ಜಿಲ್ಲೆ. ಇಲ್ಲಿ ಮಹಾರಾಷ್ಟ್ರ, ಆಂಧ್ರ, ತೆಲಂಗಾಣ ಕೂಡ ಹತ್ತತ್ರ ಇರೋದ್ರಿಂದ ಅನೇಕ ರೀತಿಗಳಿಂದ ಇಲ್ಲಿ ಮಾಡಬಾರ್ದಂತಹ ಕೆಲಸಗಳನ್ನ ಅಥವಾ ಅನಧಿಕೃತವಾಗಿ ನಡೀತಕ್ಕಂಥ ಕೆಲಸಗಳನ್ನ ನಿರಂತರವಾಗಿ ನಡೀತಾನೆ ಇರುತ್ತೆ. ಅಂತರಲ್ಲಿ ಹೆಡೆಮುರಿ ಕಟ್ಟಿ ಅವರಿಗೆ ಬೆನ್ನತ್ತಿ ತಮ್ಮದೇ ಆದ ರೀತಿಯಲ್ಲಿ ಪೊಲೀಸ್ ಇಲಾಖೆ ಬಹಳಷ್ಟು ಸೂಕ್ಷ್ಮ ರೀತಿಯಲ್ಲಿ ಕ್ರಮ ಕೈಗೊಂಡಿದ್ದಾರೆ ಬೀದರ್ ಜಿಲ್ಲೆಯ ಪೊಲೀಸ್ ವರಿಷ್ಠಾಧಿಕಾರಿ ಮತ್ತು ಜಿಲ್ಲಾ ಪೊಲೀಸ್ ತಂಡ ಅಂದ್ರೂ ಕೂಡ ತಪ್ಪಾಗಲಾರದು. ಕಳ್ಳರು, ಮಟ್ಕಕೋರರು ಹಾಗೂ ಗಾಂಜಾ ಮಾರಾಟಗಾರರು ಸೇರಿದಂತೆ ಅನೇಕ ನಾನಾ ರೀತಿಯ ಅಪರಾಧ ಚಟುವಟಿಕೆಗಳಿಗೆ ಭಾಗಿಯಾಗಿರ್ತಕ್ಕಂಥ ಮತ್ತು ಆರೋಪಿಗಳ ಎಂದು ಹೇಳಿಕೊಂಡು ಓಡಾಡುತ್ತಿರುವಂತಹ ಆರೋಪಿಗಳಿಗೆ ಜಿಲ್ಲೆಯ ಪೊಲೀಸ್ ವರಿಷ್ಠಾಧಿಕಾರಿಗಳಾಗಿರ್ತಕ್ಕಂಥ ಪ್ರದೀಪ್ ಗುಂಟಿಯವರು ಇಲ್ಲಿವರೆಗೂ ಸುಮಾರು 31,99 ಲಕ್ಷ ರೂಪಾಯಿ ಮೌಲ್ಯದ ಮಾಲು ಜಪ್ತಿ ಮಾಡಿ ಹೋದ ವರ್ಷ ಜುಲೈದಿಂದ ಇಲ್ಲಿವರೆಗೂ ಸುಮಾರು 54 NDPS ಕೇಸಸ್ ನಾವು ದಾಖಲೆ ಮಾಡಿದ್ದೇವೆ. ಅಂಡ್ 90 ಆರೋಪಿಗಳನ್ನು ದಸ್ತಗಿರಿ ಮಾಡಿ ಕಾನೂನು ಕ್ರಮಕ್ಕೆ ಒಪ್ಪಿಸಿದ್ದೇವೆ. ಇದರಲ್ಲಿ ಬಹುಮುಖ್ಯವಾಗಿ ಗಾಂಜಾ ಸರಬರಾಜು, ಪೆಡ್ಲಿಂಗ್ ಕೇಸಸ್ ದಾಖಲೆ ಆಗಿದ್ದೇವೆ.
ಆ್ಯಂಡ್ ಮಿಕ್ಕಿದ್ದು ಸಿರಪ್ಸ್ ಆ್ಯಂಡ್ ಫಾರ್ಮಾಸ್ಯೂಟಿಕಲ್ ಡ್ರಗ್ಸ್ ಓವರ್ ದ ಕೌಂಟರ್ ವಿತೌಟ್ ಪ್ರಿಸ್ಕ್ರಿಪ್ಷನ್ ಸಪ್ಲೈ ಆಗುವುದನ್ನು ಕೂಡ ನಾವು ತಡೆಯೋಕ್ಕೆ ರೈಡ್ ಮಾಡಿ NDPS ಕೇಸಸ್ ದಾಖಲೆ ಮಾಡಿದ್ದೇವೆ. ಅಲ್ಲದೆ 1-2 ಪ್ರಕರಣಗಳಿಗಿಂತ ಹೆಚ್ಚಿಗೆ ಕೇಸಸ್ದಲ್ಲಿ ಆರೋಪಿಗಳಾದವರನ್ನು ನಾವು ಪತ್ತೆ ಮಾಡಿ ಅವರ ಮೇಲೆ ಕೂಡ ಕಟ್ಟುನಿಟ್ಟಾಗಿ PIT and DPS ಆ್ಯಕ್ಟ್ ಜಾರಿಗೊಳಿಸಬೇಕಂತ ನಾವು ಫೈಲ್ ಪ್ರೊಸೀಜರ್ ಕೂಡ ನಾವು ಸ್ಟಾರ್ಟ್ ಮಾಡಿದ್ದೇವೆ. ಅದರಿಂದ ಯಾರ್ಯಾರು ಈ ದಂಧೆಯಲ್ಲಿ ಭಾಗಿಯಾಗಿ ಹ್ಯಾಬಿಚುವಲ್ ಆಗಿ ಇದರಲ್ಲಿ ತೊಡಗಿಸ್ಕೊಂಡಿದ್ದಾರೋ ಅವರನ್ನು ಪ್ರಿವೆಂಟಿವ್ ಅರೆಸ್ಟ್ ಮಾಡಿ ಸುದೀರ್ಘ ಕಾಲ ಅವರನ್ನು ಜೈಲಲ್ಲಿ ಇಡಲು ಅವಕಾಶ ಸಿಗ್ತದೆ ನಮಗೆ. ಅದೇ ರೀತಿ ಕೆಲವೊಂದು ಹೊಲಗಳಲ್ಲಿ ಅನಧಿಕೃತವಾಗಿ ಆ್ಯಂಡ್ ಇಲ್ಲಿಗಲ್ಲಿ ಗಾಂಜಾ ಬೆಳೆಸುವುದನ್ನು ಕೂಡ ನಾವು ಈ ವರ್ಷ ರೈಡ್ ಮಾಡಿ ಅವರ ಮೇಲೂ ಕೂಡ ಕೇಸ್ ದಾಖಲೆ ಮಾಡಿದ್ದೇವೆ. 6 months 7 months ಆದ್ರೂ ಸಹ ಸುಮಾರು ಆರೋಪಿಗಳಿಗೆ ಇವತ್ತು ಕೂಡ ಬೇಲ್ ಸಿಕ್ಕಿಲ್ಲ. ಸೊ ಗಾಂಜಾ ಆ್ಯಂಡ್ NDPS ಅನ್ನು ತಡೆಗಟ್ಟಲು ನಾವು ಕಷ್ಟಪಟ್ಟು ಬೀದರ್ ಸಿಟಿ ಪೊಲೀಸ್ ಆ್ಯಂಡ್ ಜಿಲ್ಲೆ ಪೊಲೀಸರು ಕೃಷಿ ಮಾಡ್ತಾ ಇದ್ದಾರೆ. ವಿ ವಿಲ್ ಸ್ಟಾಪ್. ದೇರ್ ಈಸ್ ಝೀರೋ ಟಾಲರೆನ್ಸ್ ಫಾರ್ ಡ್ರಗ್ಸ್ ಇನ್ ಬೀದರ್ ಡಿಸ್ಟ್ರಿಕ್ಟ್, ಎಸ್ಪೆಷಲಿ ನಮ್ಮ ಬಾರ್ಡರ್ಸ್ ಲೈಕ್ ಮಂಠಾಳ ಆ್ಯಂಡ್ ಈ ಕಡೆ ನೋಡಿದರೆ ಚಿಂತಾಕಿ, ಆ ಕಡೆ ಔರಾದ್ ಬಾರ್ಡರ್ಸಲ್ಲಿ ಎಸ್ಪೆಷಲಿ ಸ್ವಲ್ಪ ಜನರಿಗೆ ಆ್ಯಕ್ಸಸ್ ಕಮ್ಮಿ ಇರುವಂಥ ಹೊಲಗಳಲ್ಲಿ ಗಾಂಜಾ ಬೆಳೆಸುವುದನ್ನು ನಾವು ಗಮನಿಸಿದ್ದೇವೆ. ಮಂಠಾಳದಲ್ಲಿ ದೊಡ್ಡ ಪ್ರಮಾಣದಲ್ಲಿ ಲಾಸ್ಟ್ ಇಯರ್ ಸಿಕ್ಕಿದೆ. ಚಿಂತಾಕಿ ಔರಾದಲ್ಲಿ ಮಾತ್ರ ಒಂದು 40 ಗಿಡಗಳು 50 ಗಿಡಗಳು ಇಲ್ಲಿಗಲ್ಲಿ ಕಲ್ಟಿವೇಟ್ ಮಾಡೋದನ್ನು ನಾವು ಗಮನಿಸಿದ್ದೇವೆ. ಸೊ ಈಗ ಅಗ್ರಿಕಲ್ಚರ್ ಡಿಪಾರ್ಟ್ಮೆಂಟ್ ಬೇರೆ ಡಿಪಾರ್ಟ್ಮೆಂಟ್ಗಳೊಟ್ಟಿಗೆ ಕೂಡ ಕೋಆರ್ಡಿನೇಟ್ ಮಾಡಿಕೊಂಡು ಅವರು ಕೂಡ ಸರ್ವೆ ಹೋದಾಗ ಈ ಮಾಹಿತಿ ತೆಗೆದು ನಮಗೆ ಇನ್ಫಾರ್ಮೇಷನ್ ಕೊಟ್ಟು ರೈಡ್ಗೆ ಅನುಕೂಲ ಮಾಡಿಕೊಡ್ಬೇಕಂದು ಅವ್ರನ್ನೂ ಕೂಡ ಬೇರೆ ಬೇರೆ ಮೀಟಿಂಗ್ಗಳಲ್ಲಿ ನಾವು ರಿಕ್ವೆಸ್ಟ್ ಮಾಡಿಕೊಂಡು ಅವ್ರನ್ನ ಕೂಡ ಕಾನ್ಫಿಡೆನ್ಸ್ಗೆ ತೊಗೊಂಡಿದ್ದಾಯಿತು. ಅದೇ ರೀತಿ ಸಿಂಥೆಟಿಕ್ ಟ್ಯಾಬ್ಲೆಟ್ಸ್, ಈ ಪಿಲ್ಸ್, ಸಿರಪ್ಸ್ ಇವು ನೋಡಿದ್ದಾಗ ನಾವು ಈ ಡ್ರಗ್ ಇನ್ಸ್ಪೆಕ್ಟರ್ಗಳ ಜೊತೆ, ಫಾರ್ಮಾಸ್ಯೂಟಿಕಲ್ ಡ್ರಗ್ ಇನ್ಸ್ಪೆಕ್ಟರ್ಸ್ ಜೊತೆ ಕೋಆರ್ಡಿನೇಟ್ ಮಾಡಿಕೊಂಡು ರೈಡ್ಸ್ ಕೂಡ ಮಾಡಿದ್ದೇವೆ. ಈಗಾಗಲೇ ಸಿಟಿಯಲ್ಲಿ ಸಿಕ್ ಇಂಡಸ್ಟ್ರೀಸ್ ಎಲ್ಲೆಲ್ಲಿ ಫಾರ್ಮಾಸ್ಯೂಟಿಕಲ್ ಇದು ಪ್ರೊಡಕ್ಷನ್ ಆಗ್ತಾಯಿದೆ ಅನ್ನೋದ್ರ ಮೇಲೆ ಕೂಡ ಜಂಟಿ ರೈಡ್ ಮಾಡಿದ್ದೇವೆ ನಾವು. ಆ್ಯಂಡ್ ಕೆಲವು ಫಾರ್ಮಾಸ್ಯೂಟಿಕಲ್ ಅಂಗಡಿಗಳನ್ನು ಕೂಡ ರೈಡ್ ಮಾಡಿ ನೋ ಇಲ್ಲಿಗಲ್ ಸ್ಟಾಕ್ ಅಂತ ನಾವು ಖಚಿತಪಡಿಸ್ಕೊಂಡು ದೇರ್ ವಿಲ್ ಬಿ ನೋ ಸಪ್ಲೈ ಅಂತ ನಾವು ಇದು ಮಾಡಿದ್ದೇವೆ. ಲಾಸ್ಟ್ 2 months ಹಿಂದೆ ನಾವು ನೋಡಿದ್ದಾಗ ಒನ್ ಮೆಡಿಕಲ್ ಹೋಲ್ಸೇಲ್ ಶಾಪ್ ಫ್ರಮ್ ತೆಲಂಗಾಣ ಸಂಗಾರೆಡ್ಡಿದಿಂದ ಸಪ್ಲೈ ಆಗ್ತಿರೋದನ್ನು ಗಮನಿಸಿ ಅಲ್ಲಿ ಕೂಡ ರೈಡ್ ಮಾಡಿ ಅರೆಸ್ಟ್ ಮಾಡಿದ್ದೇವೆ ಆ ಓನರ್ನ. ಅವರು ಕೂಡ ಇಲ್ಲಿವರೆಗೂ ಬೇಲ್ ಸಿಕ್ಕಿಲ್ಲ. ಸೊ ನಾವು ಎಲ್ಲರಿಗೂ ಒಂದು ಸಂದೇಶವನ್ನು ಏನು ಹೇಳಬೇಕಂತಿದ್ದೇವೆ ಅಂದರೆ, ದಯವಿಟ್ಟು ಇದರಲ್ಲಿ ತೊಡಗಿಸ್ಕೋಬೇಡಿ. ಡ್ರಗ್ಸ್ ದಂಧೆಯಲ್ಲಿ ಬಹಳ ಕಠಿಣವಾದಂಥ ಪನಿಷ್ಮೆಂಟ್ ಆಗ್ತಾಯಿದೆ ಆ್ಯಂಡ್ ಬೇಲ್ ಸಿಗೋದು ಕೂಡ ಕಷ್ಟ ಆಗ್ತಾಯಿದೆ ಅಂತ ನಾನು ಹೇಳ್ತಾ ಇದ್ದೇನೆ. ಬೀದರ್ ಎಸ್ಪೆಷಲಿ ಲಾಸ್ಟ್ ಮಂತ್ ನಮ್ಮ ಹೈವೇ ಮೇಲೆ ನೋಡಿದ್ದಾಗ ಒಂದು ದೊಡ್ಡ ರೈಡ್ ಆಗಿದೆ. 650 ಕಿಲೋ ಗಾಂಜಾವನ್ನು ನಾವು ಇಂಟರ್ಸೆಪ್ಟ್ ಮಾಡಿ ಹಿಡಿದಿದ್ದೇವೆ. ಅದರಲ್ಲಿ ನೋಡಿದರೆ ಸಪ್ಲೈಯರ್ ಈಸ್ ಫ್ರಮ್ ಒರಿಸ್ಸಾದಿಂದ ಸಪ್ಲೈ ಮಾಡ್ತಾ ಇದ್ದಾರೆ ಆ್ಯಂಡ್ ರಿಸೀವರ್ ಈಸ್ ಫ್ರಮ್ ಅಹಮದ್ನಗರ್ ಆಫ್ ಮಹಾರಾಷ್ಟ್ರ. ಟ್ರಾನ್ಸಿಟ್ ಮಾಡಿ ವೆಹಿಕಲನ್ನು ಕಟ್ಕೊಂಡು ವೆಹಿಕಲಲ್ಲಿ ಟ್ರಾನ್ಸ್ಪೋರ್ಟ್ ಮಾಡುವವರು ಮಾತ್ರ ನಮ್ಮ ಮನಾಕಿಳಿ ಲಿಮಿಟ್ಸ್ ಅವರು ಆಗಿದ್ದಾರೆ. ಸೊ ನಮ್ಮ ಬೀದರ್ ಟ್ರಾನ್ಸಿಟ್ ಪಾಯಿಂಟ್ ಆಗಿದೆ ಬಿಟ್ವೀನ್ ಹೈದರಾಬಾದ್ ಆ್ಯಂಡ್ ಮಹಾರಾಷ್ಟ್ರ, ಪುಣೆ ಆ್ಯಂಡ್ ಮುಂಬೈ. ಇಲ್ಲಿ ಕನ್ಸಂಪ್ಷನ್ ನಾವು ಅಬ್ಸರ್ವ್ ಮಾಡಿದ್ದೇನೆಂದರೆ ಇಲ್ಲಿ ಕನ್ಸಂಪ್ಷನ್ ಕಡಿಮೆ ಇದೆ. ಸಪ್ಲೈ, ಟ್ರಾನ್ಸಿಟ್ ಈ ಹೈವೇಗಳನ್ನು ಯೂಸ್ ಮಾಡ್ತಿರೋದು ನಾವು ಗಮನಿಸಿದ್ದೇವೆ. ಸಪ್ಲೈಯರ್ಸ್ ಆರ್ ಮೋಸ್ಟ್ಲಿ ಫ್ರಮ್ ಅದರ್ ಸ್ಟೇಟ್ಸ್ ಓನ್ಲಿ. ಅರೌಂಡ್ 54 ಕೇಸಸಲ್ಲಿ 16 ಕೋಟಿ ಈ NDPS ಸಬ್ಸ್ಟೆನ್ಸನ್ನು ನಾವು ಸೀಸ್ ಮಾಡಲಾಗಿದೆ. ಆ್ಯಂಡ್ ಕೋರ್ಟ್ ಆದೇಶವನ್ನು ಪಡೆದು ನಾವು ಅಷ್ಟು NDPS ಮೆಟೀರಿಯಲ್ನ ಡಿಸ್ಟ್ರಕ್ಷನ್ ಕೂಡ ಮಾಡಿದ್ದೇವೆ. ಡಿಸ್ಟ್ರಕ್ಷನ್ ಮಾಡಿ ಒಂದು ಸಂದೇಶವನ್ನು ಕೊಡಬೇಕಂತಿದ್ದೇವೆ. ಅದರಲ್ಲಿ ವಿ ಈವನ್ ಇನ್ವಾಲ್ವ್ಡ್ ಮೆನಿ ಕಾಲೇಜ್ ಸ್ಟೂಡೆಂಟ್ಸ್ ರ್ಯಾಲೀಸ್ ಮಾಡಿ ಅವೇರ್ನೆಸ್ ಮಾಡಿ ಈ ರೀತಿ ಡ್ರಗ್ಸ್ ಎಷ್ಟು ಡೇಂಜರಸ್ ಅನ್ನೋದನ್ನು ಕೂಡ ಅವೇರ್ನೆಸ್ ಕ್ರಿಯೇಟ್ ಮಾಡೋದ್ರಲ್ಲಿ ಜಿಲ್ಲೆಯಲ್ಲಿ ಪೊಲೀಸರು
ಚೆನ್ನಾಗಿ ಕೆಲಸ ಮಾಡಿದ್ರು ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಬಂಧುಗಳೇ, ನೋಡಿದ್ರಲ್ಲ, ಈಗಾಗಲೇ ಬೀದರ್ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳು ಹೇಳಿರುವಂತ ಮಾತು ನೀವು ಕೇಳ್ಕೊಂಡಿರ್ಬೇಕು ಅನಿಸ್ತಾ ಇದೆ. ಒಟ್ಟಾರೆಯಾಗಿ ಹೇಳಬೇಕಾದ್ರೆ ಈ ಒಂದು ವರ್ಷದಲ್ಲಿ ಪ್ರಕರಣಕ್ಕೆ ಸಂಬಂಧಪಟ್ಟಿರುವ ಹಾಗೆ ಅನೇಕ ರೀತಿಗಳಿಂದ ಆಲೋಚನೆ ಮಾಡಿದ್ರೆ ಇಲ್ಲಿ ಅಕ್ರಮ ಚಟುವಟಿಕೆಗಳಿಗೆ, ಮಟ್ಕಖೋರರಿಗೆ ಮತ್ತು ಅಕ್ಕಿ ಸಂಗ್ರಹಣೆ ಮಾಡತಕ್ಕಂತ ಕಳ್ಳರಿಗೆ, ಕಾಕರಿಗೆ ಹೆಡೆಮುರಿ ಕಟ್ಟಿಸಿದ್ದಾರೆ ಅಂತಕ್ಕಂಥ ಮಾತನ್ನ ಇಲ್ಲಿ ಹೇಳಲೇಬೇಕಾಗಿದೆ. ಈ ಒಂದು ವಿಚಾರದಲ್ಲಿ ಜೂಜಾಟ ಮತ್ತು ಇಸ್ಪಟ್ ಅಡ್ಡೆಯಲ್ಲಿ ಸುಮಾರು 346 ಜನರಿಗೆ ಕಂಬಿಯಿಂದ ಕಳಿಸಿದ್ದಾರೆ. ಕ್ರಿಕೆಟ್ ಬೆಟ್ಟಿಂಗ್ ನಲ್ಲಿ 33 ಜನರಿಗೆ ಈಗಾಗಲೇ ಜೈಲು ಕಟ್ಟಿಸಿದ್ದಾರೆ. ಮಟ್ಕಾ ಪ್ರಕರಣಕ್ಕೆ ಸಂಬಂಧಪಟ್ಟಿರುವ ಹಾಗೆ 398 ಜನರ ಮೇಲೆ ಎಫ್ಐಆರ್ ಮಾಡಿಸಿದ್ದಾರೆ. ಅಕ್ರಮ ಅಕ್ಕಿ ಪಡಿತರಕ್ಕಿ ಸಾಗಣೆಯಲ್ಲಿ 65 ಜನರ ಮೇಲೆ ಪ್ರಕರಣ ದಾಖಲಾಗಿದೆ. ಗಾಂಜಾ ಪ್ರಕರಣಕ್ಕೆ ಸಂಬಂಧಪಟ್ಟಿರುವಂತೆ 54 ಜನ ಆರೋಪಿಗಳ ಮೇಲೆ ಪ್ರಕರಣ ದಾಖಲೆ ಮಾಡಿಕೊಂಡು ಕಾನೂನಿನಲ್ಲಿ ಕ್ರಮ ಕೈಗೊಳ್ಳಲಾಗ್ತಾ ಇದೆ. ಒಟ್ಟಾರೆಯಾಗಿ ಹೇಳಬೇಕಾದ್ರೆ ಅಬಕಾರಿ ಪ್ರಕರಣಕ್ಕೆ ಸಂಬಂಧಪಟ್ಟರಿಗೆ 411 ಜನರ ಮೇಲೆ ಇಲ್ಲಿ ಪ್ರಕರಣ ದಾಖಲು ಮಾಡಿಕೊಂಡಿದ್ದಾರೆ. ಆ ರೀತಿಯಾಗಿ ಆಲೋಚನೆ ಮಾಡಬೇಕಾದ್ರೆ ಇಲ್ಲಿ 1328 ಪ್ರಕರಣ ದಾಖಲೆಯಲ್ಲಿ ಸುಮಾರು 4227 ಆರೋಪಿಗಳನ್ನ ಕಂಬಿ ಹಿಂದೆ ಕಳಿಸಿರುವಂತಹ ಘಟನೆ ಬೀದರ್ ಜಿಲ್ಲೆಯ ಪೊಲೀಸ್ ವರಿಷ್ಠಾಧಿಕಾರಿಗಳು ಮಾಡಿದ್ದಾರೆ ಅಂತಕ್ಕಂಥ ಮಾತನ್ನ ಇಲ್ಲಿ ಹೇಳಲೇಬೇಕಾಗಿದೆ. ಒಟ್ಟಾರೆಯಾಗಿ ಹೇಳಬೇಕೇನಪ್ಪಾ ಅಂತಂದ್ರೆ 2024ರಿಂದ ಇಲ್ಲಿವರೆಗೆ ತನಕ ಈ ಒಂದು ಪ್ರಕರಣಗಳಲ್ಲಿ ಸುಮಾರು 1328 ಪ್ರಕರಣಗಳನ್ನು ದಾಖಲಿಸಿ ಸುಮಾರು 31.99 ಕೋಟಿ ರೂಪಾಯಿಗಳನ್ನ ಇಲ್ಲಿ ಮೌಲ್ಯದ ಮಾಲನ್ನು ಜಪ್ತಿ ಮಾಡಿಕೊಂಡಿದ್ದಾರೆ. ಒಟ್ಟಾರೆಯಾಗಿ 4227 ಜನರ ಆರೋಪಿಗಳ ಮೇಲೆ ಪ್ರಕರಣ ದಾಖಲು ಮಾಡಿಟ್ಟು ಕಾನೂನು ರೀತಿಯಲ್ಲಿ ಕ್ರಮ ಕೈಗೊಂಡಿದ್ದಾರೆ ಅಂತಕ್ಕಂಥ ಮಾತನ್ನ ಪ್ರದೀಪ್ ಗುಂಟಿ ಅವರು ಒಂದ್ ಕಡೆ ಹೇಳ್ತಾರೆ. ಇನ್ನೊಂದೇನಪ್ಪಾ ಅಂತಂದ್ರೆ ಬೀದರ್ ಜಿಲ್ಲೆ ನಶೆಮುಕ್ತ ಜಿಲ್ಲೆಯಾಗಿ ಮಾಡಬೇಕೆಂಬ ಕಾನ್ಸೆಪ್ಟ್ ನಮ್ಮದಾಗಿದೆ ಎಂದು ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳು ತಿಳಿಸಿದ್ದಾರೆ. ಅದರ ಜೊತೆಯಾಗಿ ಅಪರಾಧಗಳನ್ನ ಮಟ್ಟ ಹಾಕಲು, ಆರೋಪಿಗಳಿಗೆ ಹೆಡೆಮುರಿ ಕಟ್ಟಲು ಪೊಲೀಸ್ ಇಲಾಖೆ ಸನ್ನದ್ಧವಾಗಿದೆ ಮತ್ತು ಪೊಲೀಸರ ಹದ್ದಿನ ಕಣ್ಣು ಬಿಟ್ಟಿದ್ದೇವೆ ಅಂತಕ್ಕಂಥ ಮಾತನ್ನು ಕೂಡ ಹೇಳಿದ್ದಾರೆ. ಈ ಒಂದು ಕಾನೂನು ಬಾಹಿರವಾಗಿ ನಡೀತಕ್ಕಂಥ ಅಕ್ರಮ ಚಟುವಟಿಕೆಗಳು ಏನಾದರೂ ಇದ್ದರೂ ಕೂಡ ಮುಕ್ತವಾಗಿ ನಮ್ಮ ಜೊತೆಯಲ್ಲಿ ಹಂಚ್ಕೊಳ್ಬೇಕು ಅಂತಕ್ಕಂಥ ಮಾತನ್ನು ಕೂಡ ಹೇಳಿದ್ದಾರೆ. ಪದೇ ಪದೇ ಕಾನೂನು ಬಾಹಿರ ಚಟುವಟಿಕೆಯಲ್ಲಿ ತೊಡಗಿರ್ತಕ್ಕಂಥ ಪುಡಾರಿಗಳು ಯಾರೇ ಆಗಿರಲಿ ಅವರಿಗೆ ಒಂದು ಎಚ್ಚರಿಕೆ ಕೊಡ್ತಾ ಇದ್ದೀವಿ. ಸುಮಾರು 3ರಿಂದ 5, 6, 7 ಕೇಸ್ಗಳಲ್ಲಿ ಪದೇ ಪದೇ ಅವನು ಬಂದಿದ್ರೆ ಅವನಿಗೆ ಗುಂಡಾ ಆಕ್ಟ್ ಕಾಯ್ದೆಯಲ್ಲಿ ಹಾಕಿಸಿ ಅವನಿಗೆ ನಾವು ಗಡೀಪಾರು ಸಹ ಮಾಡ್ತೀವಿ ಅಂತಕ್ಕಂಥ ಮಾತನ್ನ ಪ್ರದೀಪ್ ಗುಂಟಿ ಅವರು ತಿಳಿಸಿದ್ದಾರೆ. ಒಟ್ಟಾರೆ ಹೇಳಬೇಕಾದ್ರೆ ಈ ರೀತಿಯಾಗಿ ಇಲ್ಲಿ ಒಂದು ಪೊಲೀಸರ ಕೆಲಸ ಬಹಳಷ್ಟು ಉತ್ತಮ ರೀತಿಯಲ್ಲಿ ನಡೀತಾ ಇದೆ. ಹೀಗಾಗಿ ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಿರುವ ಹಾಗೆ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಮತ್ತು ಪೊಲೀಸ್ ಇಲಾಖೆಯವರಿಗೆ ತುಂಬಾ ಧನ್ಯವಾದಗಳನ್ನು ತಿಳಿಸ್ತೀವಿ. ಯಾಕಂದ್ರೆ ಇನ್ನೊಂದು ಹೇಳಬೇಕಾದ್ರೆ ಮನೆಗೆ ಪೊಲೀಸ್ ಅಂತಕ್ಕಂಥ ರಾಜ್ಯ ಸರ್ಕಾರದ ಘೋಷಣೆ ಆಗಿರ್ತಕ್ಕಂಥ ಪೊಲೀಸರಿಗೆ ಯಾವುದೇ ಕಾರಣಕ್ಕೂ ಮತ್ತು ಸಾರ್ವಜನಿಕರು ಪೊಲೀಸರು ಮತ್ತೆ ಈ ಒಂದು ಸಾರ್ವಜನಿಕರ ಮಧ್ಯೆ ಇಲ್ಲಿ ಪೊಲೀಸರು ಅಂತಕ್ಕಂಥ ಭಯ ಬರಬಾರದೆಂಬ ನಿಟ್ಟಿನಲ್ಲಿ ಪ್ರತಿಯೊಂದು ಹಳ್ಳಿಗಳಿಗೆ ಹೋಗಿ ಅಲ್ಲಿರ್ತಕ್ಕಂಥ ಮನೆಗಳಿಗೆ ಅಲ್ಲಿ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಅವರನ್ನ ಭೇಟಿಯಾಗಿ ಪೊಲೀಸ್ ಇಲಾಖೆಗೆ ನಾವು ನಿಮ್ಮ ಜೊತೆಯಲ್ಲಿದ್ದೀವಿ, ನೀವು ನಮಗೆ ಸಹಕಾರ ಮಾಡಿ, ನಾವು ನಿಮಗೆ ಸಹಕಾರ ಮಾಡ್ತೀವಿ ಅನ್ನೋ ಮಟ್ಟಕ್ಕೆ ಇಲ್ಲಿ ಪ್ರದೀಪ್ ಗುಂಟಿ ಅವರ ನೇತೃತ್ವದಲ್ಲಿ ಮನೆಗೆ ಪೊಲೀಸ್ ಅನ್ನುವಂಥ ಕಾರ್ಯಕ್ರಮ ಕೂಡ ಯಶಸ್ವಿಯಾಗಿ ನಡೀತಾ ಇದೆ. ಒಟ್ಟಾರೆ ಹೇಳಬೇಕಾದ್ರೆ ಪೊಲೀಸ್ ಇಲಾಖೆಗೆ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳಿಗೆ ಬಂದಾಗಿಂದ ಬಹಳಷ್ಟು ರೀತಿಯಿಂದ ಚುರುಕು ನೀಡಲಾಗಿದೆ ಅಂತಕ್ಕಂಥ ಮಾತನ್ನ ಇಲ್ಲಿ ಹೇಳಬೇಕಾಗಿದೆ. ಯಾಕಂದ್ರೆ ಅನೇಕ ಜನ ಪುಡಾರಿಗಳು, ಅನೇಕ ಜನ ಕೊಲೆಗಡುಕರು, ಮಟ್ಕಾ ಬುಕ್ಕಿಗಳು ಮತ್ತು ಗಾಂಜಾ ಲೂಟಿಕೋರು ಕೂಡ ಇದೇ ಸಂದರ್ಭದಲ್ಲಿ ಅನೇಕ ರೀತಿಗಳಿಂದ ಕೆಲಸ ಕಾನೂನುಬಾಹಿರವಾಗಿ ಮಾಡುತ್ತಿರುವುದನ್ನ ಹೆಡೆಮುರಿ ಕಟ್ಟಲು ಬೀದರ್ ಜಿಲ್ಲಾ ಪೊಲೀಸರು ಸನ್ನದ್ಧರಾಗಿದ್ದಾರೆ ಅಂತಕ್ಕಂಥ ಮಾತನ್ನ ಪದೇ ಉಚ್ಚಾರ ಮಾಡಿದ್ದಾರೆ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ. ಒಟ್ಟಾರೆಯಾಗಿ ಈ ಕಾರ್ಯಕ್ರಮನ ಯಾರೆಲ್ಲ ನೋಡ್ತಿರೋ ದಯವಿಟ್ಟು ಯಾವುದೇ ಕಾರಣಕ್ಕೂ ಮಿಸ್ ಮಾಡ್ಕೋಬೇಡಿ. ಮುಂದಿನ ಸಾಧಕರೊಂದಿಗೆ ಸಲಾಂ ಕಾರ್ಯಕ್ರಮದೊಂದಿಗೆ ಮತ್ತೆ ಬರ್ತೀನಿ. ಅಲ್ಲಿವರೆಗೂ ನಮಸ್ತೆ. ನಾನು ನಿಮ್ಮ MP ಮುದಾಳೆ. ಥ್ಯಾಂಕ್ ಯು.